ಇನ್ನು ತುಮಕೂರಿನಲ್ಲಿ ಶಿಕ್ಷಕರ ನಿರ್ಲಕ್ಷ್ಯದಿಂದಾಗಿ ಅಲ್ಲಿನ ಒಬ್ಬ ವಿದ್ಯಾರ್ಥಿನಿಗ 2 ಬೆರಳುಗಳು ತುಂಡು ತುಂಡಾಗಿದೆ. ಶಾಲೆಯ ಬಾಗಿಲೊಂದಕ್ಕೆ ಸಿಲುಕಿ ವಿದ್ಯಾರ್ಥಿನಿಗ 2 ಬೆರಳು ತುಂಡಾಗಿದೆ. ಇದಾಗಿರೋದು ತುಮಕೂರು ಬಳಿಯ ಗೂಳೂರು ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ಆಗಿರೋದು. ಬಾಗಿಲತ್ರ ನಿಂತಿದ್ದಾಗ ದಿಢೀರಂತ ಬಾಗಿಲು ಮುಚ್ಚಿ ಬೆರಳು ಕಟ್ಟಾಗ್ಬಿಟ್ಟಿದೆ. ಬಾಗಿಲಿಗೆ ಸಿಲುಕಿ ತುಂಡಾದ ಬೆರಳುಗಳು ಕಾಣೆಯಾಗಿದೆ. ಇದೇ ಪೋಷಕರಿಗೆ ಹಲವು ಅನುಮಾನಗಳನ್ನು ಸೃಷ್ಟಿ ಮಾಡಿರೋದು. ನೋಡಿ, ಹಲವು ಶಂಕೆ ಇದೆ. ಪೋಷಕರಿಗೆ ಮಾಹಿತಿನೇ ಕೊಡಲಿಲ್ಲ, ತಾವೇ ಚಿಕಿತ್ಸೆ ಕೊಡಿಸಿದಾರಂತೆ. ಬೆರಳೇನಾಗಿದೆ ಅಂತಂದ್ರೆ ಉತ್ತರ ಕೊಡ್ತಿಲ್ವಂತೆ. ಕೇಳಿದ್ರೆ ಏನ್ರೆ ನಿಮ್ಮ ಮಗು ಮಾತ್ರ ನೋಡ್ಕೊಳಕ್ಕಿರೋದು, ನಮ್ಗೆ ಎಷ್ಟೋ ಜನ ಮಕ್ಕಳ ಮೇಲೆ ನಿಗಾ ಇಡಬೇಕು ಅಂತ ಶಿಕ್ಷಕರು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರಂತೆ. ಹೌದು, ಶಿಕ್ಷಕರು ಹೇಳಿ ಸರಿನೇ, ನಿಮ್ಮ ಮಗು ಮಾತ್ರ ನೋಡ್ಕೊಳಕ್ಕೆ ಅಂತ. ಇರಲಿ ಸ್ವಾಮಿ, ನೋಡ್ಕೊಳ್ಳಿ. ಆದರೆ ಈಗ ತುಂಡಾದ ಬೆರಳೆಲ್ಲಿ, ಅದಕ್ಕೆ ಉತ್ತರ ಕೊಡಿ. ಪೋಷಕರಿಗೆ ಮಾಹಿತಿ ಕೊಟ್ರ, ಇಲ್ಲ ನಿಮ್ಮ ಮಗು ಬೆರಳು ಅಥವಾ ಕೈ ಬಾಗಿಲಿಗೆ ಸಿಗಾಕೊಂಡು ತುಂಡಾಯಿತು, ನಾವು ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಬನ್ನಿ ಅಂತ ಕರೆದ್ರಾ? ಅದೂ ಇಲ್ಲ. ಆಯಿತು ಹೋಗ್ಲಿ, ತುಂಡಾದ ಬೆರಳೆಲ್ಲಿ, ಅದೂ ಇಲ್ಲ. ಉತ್ತರನೇ ಕೊಡ್ತಿಲ್ಲ ಅದಕ್ಕೆ. ಅಟ್ಲೀಸ್ಟ್ ಆ ತುಂಡಾದ ಬೆರಳಿದ್ರೆ ಅದನ್ನು ನಿಮಗೆ ಈಗಿನ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಅದನ್ನು ಜೋಡಿಸ್ಬೋದು. ಗೊತ್ತಾ ನಿಮಗೆ? ಈಗ ತುಂಡಾದ ಬೆರಳಿಲ್ಲ, ಅಟ್ಲೀಸ್ಟ್ ಅದನ್ನು ಜೋಡಿಸ್ಬೋದಾಗಿತ್ತು. ಆ ಆಪ್ಷನ್ನೂ ಕೂಡ ಇಲ್ಲ. ಇದು ಶಿಕ್ಷಕರ ಬೇಜವಾಬ್ದಾರಿತನ ಅಲ್ಲದೆ ಮತ್ತಿನ್ನೇನು? ನೋಡಿ, ಪಾಪ ಇದೇ ಮಗು ಬ್ಯಾಂಡೇಜ್ ಸುತ್ತಕೊಂಡಿದೆ ಕೈಯಲ್ಲಿ, 2 ಬೆರಳು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಈಗ ಶಿಕ್ಷಕರೇ ಹೇಳಿದ್ದು ಓಕೆ, ನಿಮ್ಮ ಮಕ್ಕಳೇ ನಾವು ಒಬ್ಬರೇ ಇರೋದು, ತುಂಬ ಮಕ್ಕಳು ಇರ್ತಾರೆ, ನೋಡ್ಕೋಬೇಕು ಅಂತ. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತಂತಂದರೆ, ಪೋಷಕರಿಗೆ ಈ ಥರ ಆದಾಗ ಯಾಕೆ ಸಡನ್ನಾಗಿ ಮಾಹಿತಿ ಕೊಡಲಿಲ್ಲ? ಒಂದು. ಎರಡನೇದು, ತುಂಡಾದ ಬೆರಳೆಲ್ಲಿ, ಯಾಕೆ ಹಿಂಗೆ ಮಾಡಿದ್ರು, ಎಲ್ಲೋಯ್ತು ಆ ಬೆರಳು? ಅನುಮಾನ ಮೂಡುತ್ತಲ್ವಾ? ಅಂತಂದ್ರೆ ಶಿಕ್ಷಕರ ನಿರ್ಲಕ್ಷ್ಯದಿಂದಲೇ ಏನು ಬಾಗಿಲಿಗೆ ಸಿಲುಕಿ ಆ ವಿದ್ಯಾರ್ಥಿನಿ 2 ಬೆರಳು ಕಟ್ಟಾಗಿದೆ ಅಂತ ಹೇಳಿ ತುಮಕೂರು ತಾಲೂಕಿನ ಗೂಳೂರಿನ ಸರ್ಕಾರಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನು, ವಿದ್ಯಾರ್ಥಿನಿ 2 ಬೆರಳು ಕಟ್ಟಾಗಿದೆ, ಇದು ಬಾಗಿಲಿಗೆ ಸಿಲುಕಿ ಕಟ್ಟಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಮತ್ತೊಂದ್ ಕಡೆಯಲ್ಲಿ ಏನು ಶಿಕ್ಷಕರು ಆರೋಪ ಮಾಡುವಂತದ್ದು ಅಲ್ಲ, ಶಿಕ್ಷಕರ ವಿರುದ್ಧವಾಗಿ ಆರೋಪ ಮಾಡುವಂತದ್ದು ಶಿಕ್ಷಕರು ಯಾವುದೋ ವಸ್ತುವಿನಿಂದ ಒಡೆದು 2 ಬೆರಳು ಕಟ್ಟಾಗಿದೆ ಅಂತ ಹೇಳಿ ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಒಂದ್ ನಿಟ್ಟಿನಲ್ಲಿ ಏನು ನಿಜಕ್ಕೂ ಕೂಡ ಬಾಗಿಲಿಗೆ ಸಿಲುಕಿ ಏನಾದ್ರೂ ವಿದ್ಯಾರ್ಥಿಯ ಬೆರಳು ಕಟ್ಟಾಗಿದ್ರೆ ಅದನ್ನ ಪೋಷಕರಿಗೆ ತಿಳಿಸ್ಬೇಕಾಗಿತ್ತು. ಆದ್ರೆ ತಿಳಿಸದೇ ಶಿಕ್ಷಕರು ಏನು ವಿದ್ಯಾರ್ಥಿನಿಗೆ ಏನು ಟ್ರೀಟ್ಮೆಂಟ್ ಅನ್ನ ಕೊಡಿಸಿರುವಂತದ್ದು, ಅದಾದ ಬಳಿಕ ಏನು ಪೋಷಕರ ಮನೆಗೆ ವಿದ್ಯಾರ್ಥಿಯನ್ನ ತಲುಪಿಸುವಂತ ಕೆಲಸ ಮಾಡಿರುವಂತದ್ದು. ಆದ್ರೆ ಒಂದ್ ರೀತಿಯಲ್ಲಿ ನಿಜಕ್ಕೂ ಕೂಡ ಇದು ಬಾಗಿಲಿಗೆ ಸಿಲುಕಿ ಬೆರಳು ಕಟ್ಟಾಗಿದ್ದ ಅಥವಾ ಶಿಕ್ಷಕರು ವಸ್ತುವಿನಿಂದ ಒಡೆದಂತ ಸಂದರ್ಭದಲ್ಲಿ ಬೆರಳು ಕಟ್ಟಾಗಿದ್ದ ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ಕೂಡ ಗೊತ್ತಾಗ್ಬೇಕಾಗಿರುವಂತ ವಿಚಾರ. ಮತ್ತೊಂದು ವಿಚಾರ ಅಂತಂದ್ರೆ, ಏನು ವಿದ್ಯಾರ್ಥಿನಿಯ ಬೆರಳು ಕಟ್ಟಾದ್ರೂ ಕೂಡ ಪೋಷಕರಿಗೆ ಮಾಹಿತಿ ಯಾಕೆ ಕೊಟ್ಟಿಲ್ಲ ಅನ್ನೋಂಥದ್ದು, ಮತ್ತೆ ಆ ಬೆರಳುಗಳು ಏನಾದವು ಅನ್ನೋಂಥದ್ದು ಈವರೆಗೂ ಕೂಡ ಗೊತ್ತಾಗ್ದಲೇ ಇರುವಂತಹದ್ದು. ಏನು ಆ ವಿದ್ಯಾರ್ಥಿನಿಯ ಬೆರಳು ಕಟ್ಟಾದಂತ ಸಂದರ್ಭದಲ್ಲೇ ಇವರು ಸರಿಯಾದ ಚಿಕಿತ್ಸೆಯನ್ನ ಕೊಡ್ತಿದ್ರೆ ಆ ಬೆರಳನ್ನ ಮತ್ತೆ ಜೋಡಿಸಬಹುದಾಗಿತ್ತು ಅನ್ನೋಂಥದ್ದು ಏನು ಹಲವರ ಮಾತಾಗಿರುವಂತದ್ದು. ಯಾಕಂತಂದ್ರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಅವರ 2 ಬೆರಳುಗಳನ್ನ ಮತ್ತೆ ಜೋಡಣೆ ಮಾಡಬಹುದಾಗಿತ್ತು. ಆದ್ರೆ ಶಿಕ್ಷಕರ ಏನು ಬೇಜವಾಬ್ದಾರಿ ಏನಿದೆ, ಇದರಿಂದಾಗಿ ಆ ಬೆರಳುಗಳನ್ನ ನೀಡದಲೇ ಇರೋದ್ರಿಂದಾಗಿ ವಿದ್ಯಾರ್ಥಿನಿಯ ಬೆರಳು ಕಳೆದುಕೊಳ್ಳಬೇಕಾಗಿರುವಂತ ಪರಿಸ್ಥಿತಿ ಉಂಟಾಗಿರುವಂತದ್ದು. ಇಲ್ಲಿ ನಿಜಕ್ಕೂ ಕೂಡ ಆ ಬೆರಳು ಏನಾಯ್ತು ಅನ್ನುವಂಥದ್ದು ಗೊತ್ತಾಗ್ದಲೇ ಇರೋದ್ರಿಂದ ಇವತ್ತು ಪೋಷಕರು ಏನು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿರುವಂತದ್ದು. ಅಲ್ಲಿ FIR ಕೂಡ ದಾಖಲಾಗಿರುವಂತದ್ದು ಶಿಕ್ಷಕರ ವಿರುದ್ಧವಾಗಿ. ಎಸ್, ಥ್ಯಾಂಕ್ ಯು ಹೇಮಂತ್ ಕುಮಾರ್ ಡೀಟೇಲ್ಸ್ಗಾಗಿ.